ಎಲ್ಲರಿಗೂ ನಮಸ್ಕಾರ. ಈ ದಿನ ವಿಶ್ವಜ್ಞಾನಿ, ಸಂವಿಧಾನದ ಶಿಲ್ಪಿ, ಭಾರತ ರತ್ನ, ಮಾನವತಾವಾದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಯ ಎಲ್ಲರಿಗೂ ಶುಭಾಶಯಗಳು. ಇವತ್ತು ಈ ಜಯಂತಿ ಇಡೀ ಪ್ರಪಂಚದಾದ್ಯಂತ ಆಚರಣೆ ಮಾಡ್ತಾರೆ. ಈಗ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲದೇ ಇದ್ದಿದ್ದರೆ ಸೃಷ್ಟಿಯಲ್ಲಿ ಒಂದು ಜೀವರಾಶಿ ಕೂಡ ಯಾವ ರೀತಿ ನಡ್ಕೋಬೇಕನ್ನೋದು ಗೊತ್ತಿರ್ತಿರಲಿಲ್ಲ. ಅವರು ಈ ಸಂವಿಧಾನವನ್ನು ಕೊಡೋಕ್ಕೆ ಮೊದಲು ಅವರು ಅನುಭವಿಸಿರುವ ಕಷ್ಟಗಳು ನೂರಾರು, ಅವಮಾನಗಳು ನೂರಾರು. 1, 2, 3 ಎಕ್ಸಾಂಪಲ್ ನಾನು ಕೊಡ್ತೀನಿ. ಅವರು ಪ್ರಾಥಮಿಕ ಮತ್ತು ಸ್ಕೂಲಲ್ಲಿ ಓದುವಾಗ ಅವರ ಶಾಲೆಯಲ್ಲಿ ಸುಮಾರು 15 ಟೀಚರ್ಗಳಿರ್ತಾರೆ. 15 ಟೀಚರ್ಗಳು ಕೂಡ ಬ್ರಾಹ್ಮಣ ಜಾತಿಗೆ ಸೇರಿದವರಾಗಿರ್ತಾರೆ. ಅದರಲ್ಲಿ ಇಬ್ಬರು ಒಳ್ಳೆ ಟೀಚರ್ಸ್ ಇರ್ತಾರೆ. ಅವರು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಗೋಣಿ ಚೀಲ ತೊಗೊಂಡು ಹೋಗ್ಬೇಕಾಗಿತ್ತು. ಯಾಕಂದರೆ ಅವರು ಸ್ಕೂಲ್ ಒಳಗಡೆ ಕುತ್ಕೋಬೇಕಾಗಿಲ್ಲ, ಸ್ಕೂಲಿಂದ ಆಚೆ ಕುತ್ಕೋಬೇಕು. ಸ್ಕೂಲಿಂದ ಆಚೆ ಕುತ್ಕೊಂಡು, ಯಾಕಂದರೆ ಮಲಿನ ಆಗ್ತಾರೆ ಅಂತೇಳ್ಬಿಟ್ಟು ಅವ್ರ ಮಕ್ಕಳನ್ನ ಮುಟ್ಟಬಾರ್ದಂತ ಇವ್ರನ್ನ ಆಚೆ ಕುಡಿಸ್ತಿದ್ರು. ಅಂಥ ಅವಮಾನಗಳನ್ನು ಸಹ ಅನುಭವಿಸಿ ಅವರು ಓದಿದ್ದಾರೆ. ಯಾವುದೇ ರೀತಿ ಅವರು ಫಾರಿನ್ಗೆ ಹೋಗೋವರೆಗೂ ಅವರು ಆಚೆ ಕೂತ್ಕೊಂಡೇ ಓದ್ತಾ ಇದ್ದಿದ್ದು. ಎರಡನೇದು, ಒಂದು ರಾತ್ರಿ 8 ಗಂಟೆ 9 ಗಂಟೆಯಲ್ಲಿ ಬಾಂಬೆದಲ್ಲಿ ಒಂದು ಜಟ್ಕಾ ಬಂಡಿಯಲ್ಲಿ ಅವರ ಅಣ್ಣ ಮತ್ತು ಅವರು ಇಬ್ಬರು ಹೋಗ್ತಾ ಇರ್ತಾರೆ ಜಟ್ಕಾ ಬಂಡಿಯಲ್ಲಿ. ಆ ಜಟ್ಕಾ ಬಂಡಿಯವರು ನೀವು ಯಾವ ಕ್ಯಾಸ್ಟು ಅಂತ ಕೇಳ್ತಾರೆ. ನಾವು ಅಸ್ಪೃಶ್ಯರು ಅಂತ ಹೇಳಿದಾಗ ರಾತ್ರಿ 8 ಗಂಟೆ 9 ಗಂಟೆಯಲ್ಲಿ ಮಧ್ಯದಾರಿಯಲ್ಲಿ ಇಳಿಸ್ಬಿಡ್ತಾರೆ. ಅವ್ರ ಅಣ್ಣನ್ನು ಮತ್ತು ಅಂಬೇಡ್ಕರ್ ಸಾಹೇಬ್ರನ್ನ ಇಬ್ಬರನ್ನೂ ಮಧ್ಯದಾರಿಯಲ್ಲಿ ಇಳಿಸ್ಬಿಡ್ತಾರೆ. ನೋಡಿ, ಅಂಥ ಅವಮಾನಗಳನ್ನು ಸಹಿಸ್ಕೊಂಡು ಅವರು ಜೀವನ ಮಾಡಿಕೊಂಡು ಓದ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನೊಂದು ಉದಾಹರಣೆ ಕೊಡ್ತೀನಿ. 10ನೇ ಕ್ಲಾಸಲ್ಲಿ ಮ್ಯಾಥ್ಸಲ್ಲಿ ಬಿಡಿಸ್ಬೇಕಾಗತ್ತೆ, ಲೆಕ್ಕ ಬಿಡಿಸ್ಬೇಕಾಗತ್ತೆ. ಆ ಲೆಕ್ಕ ಬಿಡಿಸುವಾಗ ಅವರು ಯಾರು ಸ್ಕೂಲಲ್ಲಿ ಬಿಡಿಸೋಕ್ಕಾಗಲ್ಲ, ಅವ್ರ ಕೈಲಿ ಯಾರಿಗೂ ಬರಲ್ಲ. ಆದರೆ ಇವರು ಒಬ್ರಿಗೆ ಆ ಲೆಕ್ಕ ಬಿಡಿಸೋಕ್ಕೆ ಬರುತ್ತೆ. ಆದರೆ ಮಾಸ್ಟರ್ ಹೇಳ್ತಾರೆ ಲೆಕ್ಕ ಬಿಡಿಸಿ ಅಂತ. ಅವರು ಆ ಲೆಕ್ಕ ಬಿಡಿಸೋಕ್ಕೆ ಹಿಂಗೆ ಬೋರ್ಡ್ ಹತ್ರ ಹೋಗ್ತಾರೆ. ಆ ಬೋರ್ಡ್ ಪಕ್ಕದಲ್ಲಿ ಊಟದ ಬಟ್ಟೆಗಳನ್ನು ಎಲ್ಲ ಹುಡುಗರು ಊಟದ ಬಟ್ಟಲಲ್ಲಿ ಇಟ್ಟಿರ್ತಾರೆ. ಆ ಬೋರ್ಡ್ ಮುಟ್ಟಿದ್ರೆ ಆ ಊಟ ನಾವು ಮಾಡಲ್ಲ ಅಂತ ಹೇಳ್ಬಿಟ್ಟು ಆ ಲೆಕ್ಕ ಬಿಡಿಸೋಕ್ಕೆ ಕೂಡ ಬಿಡಲ್ಲ ಹುಡುಗರು. ಅಷ್ಟು ಅವಮಾನಗಳನ್ನು ಸಹಿಸ್ಕೊಂಡು ಅವರು ಓದ್ತಾರೆ. ಆಮೇಲೆ ಅವರು ಉನ್ನತ ವ್ಯಾಸಂಗಕ್ಕೆ ಹೋದಾಗ ಬರೋಡ ಒಬ್ಬ ರಾಜರು, ಅವರು ರಾಜರು ಅವರು ಆರ್ಥಿಕವಾಗಿ, ಇವಾಗ ನಾವು ಈಗ ಪೆನ್ಷನ್ ಅಂತ ಏమంటారు ಸ್ಕಾಲರ್ಶಿಪ್, ಆ ಸ್ಕಾಲರ್ಶಿಪ್ಪಲ್ಲಿ ಅವರು ಓದೋಕ್ಕೆ ಫಾರಿನ್ಗೆ ಹೋಗ್ತಾರೆ. ಅಲ್ಲಿ ಫಾರಿನ್ನಲ್ಲಿ ಹೋದಾಗ ಅಲ್ಲಿ ಯಾವುದು ಭೇದ ಭಾವ ಇರಲ್ಲ. ಅದು ಭೇದ ಭಾವ ಅಲ್ಲಿ ಇಲ್ಲದೆ ಇರೋದನ್ನು ಅವರು ಮನಗೊಂಡು ನಾವು ಇಂಡಿಯಾದಲ್ಲಿ ಕೂಡ ಸಮಾನತೆ ಮಾಡಬೇಕು, ಎಲ್ಲರಿಗೂ ಸಮಾನ ಹಕ್ಕು ಮಾಡಬೇಕು, ಒಳ್ಳೆ ಒಂದು ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ಅವರಿಗೆ ಅಲ್ಲಿ ಒಂದು ಮನಸ್ಸು ಬರುತ್ತೆ. ಏನಾದರೂ ಮಾಡಿ ಇಂಡಿಯಾನ ಒಂದು ಸಮಾನತೆ ದೃಷ್ಟಿಯಿಂದ ಮಾಡಬೇಕಂತ. ಅಸ್ಪೃಶ್ಯತೆ ವಿರುದ್ಧ ಮತ್ತು ದುರ್ಬಲ ಜಾತಿ ಅಂದರೆ ಓನ್ಲಿ SC STಗೆ ಅಲ್ಲ, ಯಾರ್ಯಾರು ಹಿಂದುಳಿದಿರ್ತಾರೋ ಅವರಿಗೆಲ್ಲರೂ ಪರವಾಗಿ ಅವರು ಹೋರಾಟ ಮಾಡ್ತಾರೆ. ಅವರ ಹೋರಾಟ ಮಾಡಿಕೊಂಡು ಅಲ್ಲಿ ಓದ್ಕೊಂಡು ಬರ್ತಾರೆ. ಇಲ್ಲಿ ಬಂದಾಗ ಇನ್ನೊಂದು ಘಟನೆ ನಡೆಯುತ್ತೆ. ಒಂದು ಕೆರೆಯಲ್ಲಿ ನೀರು ಕುಡಿಯೋಕ್ಕೆ ಅವ್ರಿಗೆ ಅವಕಾಶ ಕೊಡಲ್ಲ. ಅವರು ಫಾರಿನ್ನಿಂದ ಓದ್ಕೊಂಡ್ಬಂದು ಅವರು ಒಂದು ಹೋರಾಟಕ್ಕೆ ಇಳಿತಾರೆ. ಅಲ್ಲಿ ಕೆರೆಯಲ್ಲಿ ಒಂದು 10,000 ಜನರನ್ನ ಸೇರಿಸಿ ಆ ಕೆರೆಯಲ್ಲಿ ಕುಡಿಯುವ ನೀರು ಕುಡಿಬೇಕಂತ ಹೇಳ್ಬಿಟ್ಟು ಒಂದು ಹೋರಾಟ ಮಾಡ್ತಾರೆ. ಆ ಹೋರಾಟ ಮಾಡಿದ್ರೆ ಮೇಲ್ಜಾತಿಯ ವರ್ಗದವರು ಮಲಿನ ಆಗಿದೆ ಅಂತ ನಮ್ಮ ಸಗಣಿ ತಗೊಂಡು ಅದಕ್ಕೆಲ್ಲ ಕಲಸಿಬಿಟ್ಟು ಮಿಕ್ಸ್ ಮಾಡಿ ಶುದ್ಧ ಮಾಡ್ತಾರೆ.
ಇಂಥ ಅವಮಾನಗಳನ್ನು ಸಹಿಸಿಕೊಂಡು ಮುಂದುವರಿದು ಆಮೇಲೆ ಸ್ವತಂತ್ರ ಬರುತ್ತೆ. ಸ್ವತಂತ್ರ ಬಂದ ಮೇಲೆ ನಮ್ಮ ಇಂಡಿಯಾನ ಯಾವ ರೀತಿ ನಡೆಸಬೇಕಂತ ಯಾರೊಬ್ಬರಿಗೂ ಗೊತ್ತಿರಲಿಲ್ಲ. ಸರ್ಕಾರನ ಯಾವ ರೀತಿ ನಡೆಸಬೇಕಂತಲೇ ಗೊತ್ತಿರಲಿಲ್ಲ. ಅವರು ಸ್ವಾತಂತ್ರ್ಯ ಕೊಟ್ಟರು ಹೋದರು, ಬ್ರಿಟಿಷ್ ಅವರು ಸ್ವಾತಂತ್ರ್ಯ ಕೊಟ್ಟರು ಹೋದರು. ಆಮೇಲೆ ನಾವು ಬದುಕಬೇಕಲ್ಲ, ಜೀವನದಲ್ಲಿ ಬದುಕಬೇಕು, ಬಾಳಬೇಕು, ನಾವು ಒಳ್ಳೆಯ ಸಮಾಜವನ್ನು ನಿರ್ಮಿಸಬೇಕು. ಅವಾಗ ತಿಂಡಿ ಇಲ್ಲ, ತೀರ್ಥ ಇಲ್ಲ, ಏನೂ ಇಲ್ಲ. ಅವ್ರು ಬಿಟ್ಟೋದ ಮೇಲೆ ಬರ್ಬಾತಾಗಿತ್ತು. ಆದರೆ ಸಮಾಜನ ಯಾವ ರೀತಿ ಮುನ್ನಡೆಸಬೇಕಂತ ಗೊತ್ತಿರಲಿಲ್ಲ, ಯಾರಿಗೂ ಗೊತ್ತಿರಲಿಲ್ಲ. ಆವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಜವಾಬ್ದಾರಿ ಕೊಡ್ತಾರೆ. ಆವಾಗ ನಮ್ಮ ಸಂವಿಧಾನವನ್ನು ರಚಿಸ್ತಾರೆ. ಆ ಸಂವಿಧಾನದ ಕೆಳಗಡೆಗೆ ಪ್ರತಿಯೊಬ್ಬರು, ಪ್ರತಿ ಜೀವಿ ಕೂಡ ಇವತ್ತು ನಾವು ಅದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಈಗ ಪ್ರತಿಯೊಂದು ಜಾತಿಯವರು ಕೂಡ ನಾವು ಈ ಸಂವಿಧಾನದಲ್ಲೇ ನಾವು ಹೋಗ್ತಾ ಇರೋದು. ನಿಮಗೆ ಯಾವುದೇ ರಾಜಕೀಯ ಆಗಿರ್ಬೋದು, ಯಾವುದೇ ಸಾಮಾಜಿಕ ಆಗಿರ್ಬೋದು, ಯಾವುದೇ ಆರ್ಥಿಕವಾಗಿರ್ಬೋದು. ಇನ್ನೊಂದು ಹೇಳ್ತೀನಿ ನಾನು, ಅವರು ಕೆಲವು ಅಣೆಕಟ್ಟುಗಳನ್ನು ಕಟ್ಟಕ್ಕೂ ಕೂಡ ಅವರು ಮಾದರಿಯಾಗಿದ್ದಾರೆ. ನಾವು ಕಾರ್ಮಿಕರು, ಆವಾಗ ಬ್ರಿಟಿಷ್ ಅವರು 14 ಅವರ್ನ ಕೆಲಸ ಮಾಡಿಸ್ಕೊತಾ ಇರ್ತಾರೆ. ಆ 14 ಅವರ್ ಬದಲು 8 ಅವರು ಕೆಲಸ ಮಾಡಿಸ್ಕೋಬೇಕಂತ ಹೋರಾಟ ಮಾಡಿದ್ದೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಬಯಸ್ತೀನಿ. ಅದೇ ರೀತಿ ನಾವು ಹೆಣ್ಣು ಮಕ್ಕಳು, ಗರ್ಭಿಣಿಯರು ನಾವು ಇದಕ್ಕೆ ಹೋಗ್ತಾರೆ, ಏನು ಬಾಣಂತಿಗೆ ಮಾಡೋಕ್ಕೆ 6 ತಿಂಗಳು ರಜಾ ಬೇಕಾಗತ್ತೆ. ಆ ರಜಾನ ಕೂಡ 6 ತಿಂಗಳು ಅವ್ರಿಗೆ ರಜಾ ಕೊಡಬೇಕಂತ ಘೋಷಣೆ ಮಾಡಿದ್ದು ಕೂಡ ನಮ್ಮ ಅಂಬೇಡ್ಕರ್ ಅವರು ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇದೇ ರೀತಿ ಸಮಾಜ ಕಟ್ಟಲಿಕ್ಕೆ ಅನೇಕ ಮಾಡಿದ್ದಾರೆ ಅವರು. ಈ ರೀತಿ ನಮ್ಮ ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ನಮ್ಮ ಒಂದು ಕಮ್ಯುನಿಟಿಗಲ್ಲ, ಎಲ್ಲ ಕಮ್ಯುನಿಟಿಗೂ, ಎಲ್ಲ ವರ್ಗಕ್ಕೂ, ಎಲ್ಲ ಜಾತಿಗೂ ಅನುಕೂಲವಾಗಿತ್ತಂತೆ. ಇಲ್ಲಿ ನೋಡಿ, ಇಲ್ಲಿ ಇಷ್ಟು ಜನ ಇದ್ದೀವಿ, ಒಬ್ಬರು ಕೂಡ ಬಿಡ್ತೀರ. ಈ ಸಂವಿಧಾನದ ಕೆಳಗಡೆ ಎಲ್ಲರೂ ನಾವು ಆಶ್ರಯ ಪಡೆದಿದ್ದೀವಿ, ಎಲ್ಲರೂ ಅನುಕೂಲ ಪಡೆದಿದ್ವಿ. ಅದೇ ರೀತಿ ನಾವು ನಮ್ಮ ಇಂಡಿಯಾದಲ್ಲಿ ಬದುಕುತ್ತಾ ಇರುವ ಪ್ರತಿಯೊಬ್ಬರು, ಪ್ರತಿ ಜೀವಿ ಕೂಡ ಈ ಸಂವಿಧಾನದ ಕೆಳಗಡೆ ನಾವು ಜೀವನ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲರೂ ನಾವು ಕೈ ಜೋಡಿಸಿ ನಾವು ಅವ್ರ ಪಾದಗಳಿಗೆ ವಂದಿಸ್ತಾ ನಾವು ಬೇಡ್ಕೊತಾ ಇದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಾನು 2 ಮಾತು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.